ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಹೈಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಏನಿದು ಪ್ರಕರಣ? ಶಾಸಕ ಜನಾರ್ದನ ರೆಡ್ಡಿಗೆ ಕೋರ್ಟ್ ಕೊಟ್ಟಿರುವಂತಹ ಶಾಕ್. ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಹೇಳಿದೆ. ಹೈದರಾಬಾದಿನ ನಾಂಪಲ್ಲಿ ಸಿಬಿಐ ಕೋರ್ಟಿಂದ ಬಂದಿರುವಂತಹ ಮಹತ್ವದ ತೀರ್ಪು. ಬಳ್ಳಾರಿಯ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ತೀರ್ಪು ಹೊರಬಂದಿದೆ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಬಿಜೆಪಿ ಶಾಸಕರಿಗೆ 7 ವರ್ಷ ಜೈಲು, ಈಗ ಮತ್ತೆ ಜೈಲು ಊಟವನ್ನೇ ತಿನ್ನಬೇಕಾಗತ್ತೆ. 7 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕು ಅನ್ನುವಂಥ ಆದೇಶ. ಗಂಗಾವತಿ ಕ್ಷೇತ್ರದ ಶಾಸಕರಿಗೆ ಬಿಗ್ ಶಾಕ್ ಇದೆ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಕೋರ್ಟ್ ಕೊಟ್ಟಿರುವಂತಹ ಶಾಕ್. ಕೋರ್ಟ್ ಹೇಳಿರುವಂಥದ್ದು ಅಪರಾಧಿ ಅಂತೇಳಿ. ಸಿಬಿಐ ವಿಶೇಷ ಕೋರ್ಟ್ ಎಲ್ಲಿ? ಹೈದರಾಬಾದಿನ ನಾಂಪಲ್ಲಿ ಸಿಬಿಐ ಕೋರ್ಟ್ನಿಂದ ಬಂದಿರುವಂಥ ತೀರ್ಪು ಇದು. ಬಳ್ಳಾರಿ ಒಎಂಸಿ ಅಕ್ರಮ ಗಣಿಗಾರಿಕೆಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಕರಣ ಇದು. ಆ ಪ್ರಕರಣದ ತೀರ್ಪು ಈಗ ಬಂದಿರುವಂಥದ್ದು. ಬಿಜೆಪಿ ಶಾಸಕರಿಗೆ ಈಗ 7 ವರ್ಷಗಳ ಕಾಲ ಜೈಲು ವಾಸ, ಮತ್ತೆ ಜೈಲಲ್ಲೇ ಊಟವನ್ನು ಮಾಡಬೇಕಾಗತ್ತೆ. ಜನಾರ್ದನ ರೆಡ್ಡಿ ಅವರಿಗೆ ಕೊಟ್ಟಿರುವಂಥ ಶಾಕ್ ಇದು. ಅಂದರೆ ಈ ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು ಅಂಥೇಳಿ ಬಹಳ ಗಂಭೀರ ಆರೋಪ ಇತ್ತು. ಅದರ ಬಗ್ಗೆ ತನಿಖೆ ಕೂಡ ಆಗ್ತಾ ಇತ್ತು. ಈಗ ಅದರ ತೀರ್ಪು, ಜನಾರ್ದನ ರೆಡ್ಡಿ ಅಪರಾಧಿ ಅಂಥೇಳಿ ಸಿಬಿಐ ವಿಶೇಷ ಕೋರ್ಟ್ ಹೇಳಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಇದು. ಬಳ್ಳಾರಿಯ ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಕೋರ್ಟ್ ಕೊಟ್ಟಿರುವಂಥ ಬಿಗ್ ಶಾಕ್. 7 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕು ಅನ್ನುವಂಥ ಆದೇಶ. ಸೊ ಹಂಗಾಗಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಪತ್. ನೇರ ಸಂಪರ್ಕದಲ್ಲಿದ್ದಾರೆ. ಸಂಪತ್, ಈಗ ಪ್ರಮುಖವಾಗಿ ಅಕ್ರಮ ಗಣಿಗಾರಿಕೆಯ ತೀರ್ಪು ಈಗ ಹೊರಬಂದಿದೆ. ಬಿಗ್ ಶಾಕ್ ಕೊಟ್ಟಿರುವಂಥದ್ದು ಶಾಸಕರಿಗೆ 7 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕು ಅನ್ನುವಂಥ ಆದೇಶ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದರೆ ಹೇಮಕುಮಾರ್, ಒಎಂಸಿ ಓಬಳಾಪುರ ಮೈನಿಂಗ್ ಕಂಪನಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಇನ್ನುಳಿದ 3 7 ವರ್ಷ ಜೈಲು ಶಿಕ್ಷೆಯನ್ನು ಸಿಬಿಐನ ಸ್ಪೆಷಲ್ ಕೋರ್ಟ್ ಕೊಟ್ಟಿರುವಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದರೆ 2009ರಲ್ಲಿ ಆಂಧ್ರ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧ ಸಿಬಿಐ ತನಿಖೆಗೆ ಆದೇಶ ಮಾಡಿತ್ತು. ಅಲ್ಲಿಂದ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರನ್ನ ಜೈಲು ಶಿಕ್ಷೆಗೆ ಗುರಿಯಾಗಿದ್ದರು ಜನಾರ್ದನ್ ರೆಡ್ಡಿ ಅವರು. ಅದು ಕೂಡ 3.5 ವರ್ಷ ಜೈಲಲ್ಲಿ ಇದ್ದು ಆ ಬಳಿಕ ಪ್ರಕರಣದ ತನಿಖೆ ಆಗ್ತಾ ಇರುತ್ತೆ. ಪ್ರಕರಣದ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ನೀವು ಇಲ್ಲಿ ಗಮನಿಸಲೇಬೇಕಾಗತ್ತೆ. ಈ ಪ್ರಕರಣ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮಾಡಿತ್ತು ಅಂತ ಹೇಳಿದ್ರೆ, ಇದು 2 ರಾಜ್ಯಗಳ ನಡುವೆ ರಾಜ್ಯದ ಗಡಿ ಪ್ರದೇಶದಲ್ಲಿ ಗಣಿಗಾರಿಕೆ ಆಗಿದ್ರಿಂದ ಈ 2 ರಾಜ್ಯಗಳ ಗಡಿಯನ್ನು ಗುರುತಿಸೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿತ್ತು. ಹೀಗಾಗಿ ರಾಜ್ಯದ ಅಧಿಕಾರಿಗಳಿಗೆ ಇಲ್ಲಿನ ಗಡಿ ಗುರುತಿಸೋದಕ್ಕಾಗದೆ ಕೇಂದ್ರದಿಂದ ಅಧಿಕಾರಿಗಳು ಬಂದಿದ್ರು. ಅಷ್ಟರ ಮಟ್ಟಿಗೆ ಇವರು ಮೈನಿಂಗ್ ಅನ್ನು ಮಾಡಿದಲ್ಲದೆ ಇಲ್ಲಿರುವಂಥ ಅದಿರನ್ನ, ನಮ್ಮ ರಾಜ್ಯದ ಪ್ರಕೃತಿ ಸಂಪನ್ಮೂಲವನ್ನ ಬೇರೆ ರಾಜ್ಯಗಳಿಗಾಗಿರಬಹುದು, ಬೇರೆ ದೇಶಗಳಿಗಾಗಿರಬಹುದು ಅಕ್ರಮವಾಗಿ ರಫ್ತು ಮಾಡುವಂಥ ಕೆಲಸವನ್ನ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ನಡೆಸಲಾಗಿತ್ತು ಎನ್ನುವುದಾಗಿ ದೊಡ್ಡ ಮಟ್ಟದ ಆರೋಪ ಆಯಿತು. ಸದ್ಯ ಈ ಪ್ರಕರಣದಲ್ಲಿ ಇವರಿಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಈಗಾಗಲೇ ಆಲ್ರೆಡಿ ಅವರು 3.5 ವರ್ಷ ಜೈಲಿನಲ್ಲಿ ಇದ್ದು ಬಂದಿದ್ದಾರೆ. ಈ ಪ್ರಕರಣದಲ್ಲಿ ಇದ್ದಂಥ ಸಂದರ್ಭದಲ್ಲೇ, ಪ್ರಕರಣದ ತನಿಖೆ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಒಂದಷ್ಟು ಘಟನೆಗಳಿಗೂ ಕೂಡ ಜನಾರ್ದನ್ ರೆಡ್ಡಿ ದೊಡ್ಡ ಮಟ್ಟದ ಆರೋಪಗಳನ್ನು ಎದುರಿಸುವಂತಾಯಿತು. ಬೇಲ್ ಫಾರ್ ಡೀಲ್ ಎನ್ನುವಂಥ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಹೀಗೆ ಒಂದು ಪ್ರಕರಣದಲ್ಲಿ ತಗಲಾಕೊಂಡಂಥ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಹೋದರು. ಅದು ಅಲ್ಲದೆ ಬರೋಬ್ಬರಿ 68 ಎಕರೆ ಜಾಗದಲ್ಲಿ ಗಣಿಗಾರಿಕೆಯನ್ನು, ಅಕ್ರಮವಾಗಿ ಗಣಿಗಾರಿಕೆಯನ್ನು ಪ್ರಕೃತಿ ಸಂಪನ್ಮೂಲವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದರು.
ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ವರ್ಷ ಜೈಲು ಶಿಕ್ಷೆಯನ್ನ ಸಿಬಿಐನ ಸ್ಪೆಷಲ್ ಕೋರ್ಟ್, ಹೈದರಾಬಾದ್ನ ಸ್ಪೆಷಲ್ ಸಿಬಿಐ ಕೋರ್ಟ್ ಪ್ರಕಟ ಮಾಡಿರುವಂತದ್ದು. ಈ ಪ್ರಕರಣದ ತನಿಖೆಯನ್ನು ಮಾಡಿರುವಂತಹ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಏನಾಗಿರಬಹುದು, ಈ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿತ್ತು, ಹಾಗೆಯೇ ಇನ್ನುಳಿದ 2 ಅಪರಾಧಿಗಳು, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ 2 ಅಪರಾಧಿಗಳು, ಅವರ ಪಾತ್ರ ಏನಾಗಿತ್ತು, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿದಂತ ಸಿಬಿಐ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಹಾಗೇನೆ ಇನ್ನೊಂದು ಕಡೆಯಲ್ಲಿ ಸಿಬಿಐ ಪರವಾದಂತ ವಕೀಲರ ವಾದ, ಹಾಗೇನೆ ಜನಾರ್ದನ್ ರೆಡ್ಡಿ ಅವರ ಪರವಾಗಿರುವಂತಹ ವಕೀಲರ ವಾದವನ್ನ ಕೂಲಂಕುಷವಾಗಿ ಗಮನಿಸಿದಂತ ನ್ಯಾಯಪೀಠ ಈ ಆದೇಶವನ್ನ ಹೊರಡಿಸಿದೆ. ಹೇಮಕುಮಾರ್, ಥ್ಯಾಂಕ್ ಯು ಸಂಪತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.